ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಹೊಸ ವರ್ಷ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡುವಂಥದ್ದಾಗಲಿ. ಹೊಸ ಸಂವತ್ಸರದಲ್ಲಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಸಂಪೂರ್ಣ ಶುಭ ಫಲಗಳನ್ನು ತಂದುಕೊಡಲಿ. ವಿಶೇಷವಾಗಿ ಈ ಸಂವತ್ಸರದ ಪ್ರಾರಂಭದಲ್ಲಿ ಅಂದರೆ ಆಲ್ಮೋಸ್ಟ್ ಏಪ್ರಿಲ್ 14ರಿಂದ ಮೇ 14 ತನಕ ಸೂರ್ಯ ಉಚ್ಚಕ್ಷೇತ್ರದಲ್ಲಿರ್ತಾನೆ. ಸೂರ್ಯ ಆತ್ಮಕಾರಕನಾಗಿ, ನೇತ್ರಕಾರಕನಾಗಿ, ಕೀರ್ತಿಕಾರಕನಾಗಿ, ಪಿತೃಕಾರಕನಾಗಿ ಹಲವಾರು ಕಾರಕತ್ವಗಳನ್ನು ಹೊಂದಿರುವಂತಹ ಸೂರ್ಯ ಉಚ್ಚಕ್ಷೇತ್ರದಲ್ಲಿದ್ದಾಗ ಸಂವತ್ಸರದ ಪ್ರಾರಂಭ ಇವೆಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷಗಳನ್ನು ಆಚರಣೆ ಮಾಡುವಂಥ ಸಮಯಗಳೇನಿರುತ್ತೆ ಅತ್ಯಂತ ಅದ್ಭುತವಾದಂತಹ ಪರ್ವಕಾಲ ಅಂತ ಕೂಡ ಹೇಳ್ಬೋದು. ಸೊ ವಿಶೇಷವಾಗಿ ಹಬ್ಬದ ಆಚರಣೆಗಳನ್ನು ಮಾಡುವಂಥದ್ದು ಸಿಹಿ, ಕಹಿ, ಬೇವು, ಬೆಲ್ಲ ಇದೆಲ್ಲ ಸಮ ಪ್ರಮಾಣದಲ್ಲಿ ಜೀವನದಲ್ಲಿ ಬರುವಂಥದ್ದಾಗಲಿ, ಕಹಿಯ ಸಮಯಗಳನ್ನು ನಿಭಾಯಿಸುವ ಸಾಮರ್ಥ್ಯ ಭಗವಂತ ನಿಮಗೆ ಕೊಡುವಂಥದ್ದಾಗಲಿ ಅಂತ ಹೇಳ್ತಾ, ಈ ಸಂವತ್ಸರದಲ್ಲಿ ರಾಜನಾದಂತಹ ಗ್ರಹ ಅಂತ ಹೇಳಿದರೆ ಸೂರ್ಯ ಒಬ್ಬ ರಾಜಗ್ರಹ, ಸೌರಮಂಡಲದ ಅಧಿಪತಿ ಹಾಗೂ ಪುರುಷ ಗ್ರಹ ಕೂಡ ಹೌದು. ಅವನೇ ರಾಜನಾಗುವಂಥದ್ದು ಹಲವಾರು ತೀರ್ಮಾನಗಳು ಅಥವಾ ಈ ಸಂಪೂರ್ಣ ಸಂವತ್ಸರ ಒಂದು ರಾಜಮಾರ್ಗದಲ್ಲಿ ನಡೆಯೋದಕ್ಕೆ ಆತ್ಮಜ್ಞಾನ ಕೊಡುವಂತಹ ಸೂರ್ಯನೇ ಅಧಿಪತಿಯಾಗುವಂಥದ್ದು ಖಂಡಿತ ಶುಭ. ಅದೇ ರೀತಿಯಲ್ಲಿ ಚಂದ್ರನು ಕೂಡ ಮಂತ್ರಿಯಾಗುವಂಥದ್ದು. ಸೇನಾಧಿಪತಿ ಸೂರ್ಯ, ಸಸ್ಯಾಧಿಪತಿ ಗುರು. ಸಸ್ಯಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ, ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಗುರುವಿನ ಅನುಗ್ರಹ ಮನುಷ್ಯನ ಮೇಲೂ ಹಾಗೂ ಪ್ರಕೃತಿಯ ಮೇಲೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಪ್ರಕೃತಿಯ ವಿಕೋಪಗಳಿಗೆ ಒಂದು ತಡೆ ಆಗುವಂಥದ್ದು, ಈ ಪರಿಸರದ ಸಂರಕ್ಷಣೆ, ಸಸ್ಯಗಳ ಅಭಿವೃದ್ಧಿ, ಇದಕ್ಕೆಲ್ಲ ಗುರು ಅಧಿಪತಿಯಾಗುವಂಥದ್ದು ಈ ಸಂವತ್ಸರದಲ್ಲಿ ಒಂದು ಶುಭ ಸೂಚನೆ ಹಾಗೂ ಶುಭ ಫಲ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಧಾನ್ಯಾಧಿಪತಿಯಾದಂಥವನು ಕುಜ, ರಕ್ತಕಾರಕ, ಕೆಂಪು ವರ್ಣ. ಕೆಂಪು ಧಾನ್ಯಗಳು ಅತಿಶಯವಾದ ಲಾಭಗಳನ್ನು ತಂದುಕೊಡುತ್ತೆ. ಅದರಲ್ಲೂ ಕೂಡ ಮಲೆನಾಡಿನ ಬೆಳೆಯಾದ ಅಡಿಕೆ ಕೆಂಪು ವರ್ಣಕ್ಕೆ ಸಂಬಂಧಪಡುವಂಥದ್ದು ಅದ್ಭುತವಾದ ಲಾಭಗಳಿಗೆ ಕಾರಣ ಆಗುತ್ತೆ. ಕುಜನ ಆಧಿಪತ್ಯ ಬರುವಂಥದ್ದು, ಭೂಮಿಕಾರಕ ಕುಜ ಧಾನ್ಯಾಧಿಪತಿಯಾಗುವಂಥದ್ದು ಅದು ಕೂಡ ಈ ಸಂವತ್ಸರದಲ್ಲಿ ಒಂದು ಶುಭ ಫಲ ಅಂತ ಹೇಳ್ಬೋದು. ಅರ್ಘಾಧಿಪತಿ ಸೂರ್ಯ, ಮೇಘಾಧಿಪತಿ ಸೂರ್ಯ, ರಸಾಧಿಪತಿ ಶನಿ, ನೀರಸಾಧಿಪತಿ ಬುಧ. ಅಂದರೆ ಆಲ್ಮೋಸ್ಟ್ ಈ ಸಂವತ್ಸರದಲ್ಲಿ ಎಲ್ಲ ಆಧಿಪತ್ಯ ಇರುವಂಥದ್ದು ಪರಾಕ್ರಮ ಗ್ರಹಗಳಿಗೆ ಸಂಬಂಧಪಟ್ಟಿದೆ. ರವಿ, ಗುರು, ಕುಜ ಮತ್ತು ಶನಿ ಇವರನ್ನೆಲ್ಲ ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠರಾದಂಥವರು ಹಾಗೂ ಪರಾಕ್ರಮ ಗ್ರಹಗಳು ಅಂತ ಹೇಳ್ತೇವೆ. ಈ ಸಂವತ್ಸರದಲ್ಲಿ ಎಲ್ಲ ಪ್ರಮುಖ ಸ್ಥಾನಗಳಿಗೆ ಈ ಗ್ರಹಗಳ ಸಂಬಂಧ ಬರುವಂಥದ್ದು ಅದ್ಭುತ ನಿರೀಕ್ಷೆಗಳನ್ನು ಖಂಡಿತವಾಗಲೂ ಇಟ್ಕೊಳ್ಬೋದು. ಸೊ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯಗಳನ್ನು ಹಾಗೂ ಸಂವತ್ಸರದ ಫಲಗಳನ್ನು ಜೊತೆಯಲ್ಲಿ ನೋಡ್ತಾ ಬರೋಣ. ಏಪ್ರಿಲ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ 2ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 13ನೇ ತಾರೀಕು ಸೂರ್ಯ ಮೇಷ ರಾಶಿಗೆ ಬರ್ತಾನೆ. ಅವರಿಬ್ಬರು ಪರಸ್ಪರ ಮಿತ್ರರು. ಕುಜ ನೀಚ ಕ್ಷೇತ್ರಕ್ಕೆ ಬಂದರೆ ಸೂರ್ಯ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ. ಸೊ ಪ್ರಕೃತಿಯಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ನಡೀತಾನೆ ಇರುತ್ತೆ. ಇದರ ಫಲಾಫಲಗಳು ಮನುಷ್ಯನ ಮೇಲೂ ಹಾಗೂ ಪ್ರಕೃತಿಯ ಮೇಲೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೀರುವಂಥದ್ದಿರುತ್ತೆ. ಸೊ ಅನುಕೂಲಗಳು, ಅನಾನುಕೂಲಗಳು ಯಾವ ರೀತಿಯಲ್ಲಿರುತ್ತೆ, ಅದರಲ್ಲೂ ಕೂಡ ವಿಷಮ ಸ್ಥಾನಗಳಲ್ಲಿ ಸಂಚಾರ ಮಾಡುವ ಗ್ರಹಗಳಿಂದ ಶುಭ ಫಲಗಳನ್ನು ಪಡೆಯೋದು ಹೇಗೆ, ಶುಭ ಸ್ಥಾನಗಳಲ್ಲಿ ಸಂಚಾರ ಮಾಡುವ ಗ್ರಹಗಳಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದು ಹೇಗೆ, ಅದಕ್ಕೆ ಬೇಕಾದಂತಹ ಪರಿಹಾರಗಳು ಸಣ್ಣ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಅನುಕೂಲಗಳನ್ನು ಹೆಚ್ಚಿಸ್ಕೊಳ್ಳಬಹುದು. ಏಕೆಂದರೆ ಈ ಪ್ರೇರಣೆ, ಪ್ರಯತ್ನ, ಪ್ರತಿಫಲ ಅನ್ನುವಂಥದ್ದು ಸನ್ಮಾರ್ಗದಲ್ಲಿ ನಡೆದು ಒಂದು ಉತ್ತಮವಾದ ಗುರಿ ಮುಟ್ಟಬೇಕಾದ್ರೆ ದೈವಾನುಗ್ರಹ ಇರಬೇಕು. ಅದೇ ರೀತಿಯಲ್ಲಿ ಒಂದು ಗ್ರಹಗಳ ಅನುಗ್ರಹ ಕೂಡ ಅವಶ್ಯಕವಾಗುತ್ತೆ. ಇದನ್ನು ಮುಂಚೆನೇ ತಿಳ್ಕೊಂಡ್ರೆ ಮುಂದಿನ ಮಾರ್ಗಗಳಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ವೈದಿಕ ವೃತ್ತಿ, ವೈದ್ಯಕೀಯ ವೃತ್ತಿ ಇದೆರಡಕ್ಕೂ ಕೂಡ ಸೂರ್ಯನಾರಾಯಣ ಪ್ರಬಲವಾಗಿ ಅಧಿಪತಿಯಾಗ್ತಾನೆ.
ಇದೆರಡರಲ್ಲೂ ಕೂಡ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳುತ್ತೆ. ಅಂದರೆ ನೀವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ ಮುಂಚೆನೇ ಅದನ್ನು ತಿಳ್ಕೊಂಡ್ರೆ ಮುಂದಿನ ಮಾರ್ಗಗಳು ಅನುಕೂಲಕ್ಕೆ ಬರುತ್ತೆ ಅಂತ. ಹಾಗಾಗಿ ಈ ಮಾಸ ಭವಿಷ್ಯಗಳಲ್ಲಿ ಯಾವ ಯಾವ ಗ್ರಹಗಳಿಂದ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಅಥವಾ ಯಾವ ಯಾವ ಗ್ರಹಗಳು ಅಶುಭ ಸ್ಥಾನಗಳಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಗಳನ್ನು ತಿಳ್ಕೊಂಡ್ರೆ ಪ್ರಯತ್ನ ಯಾವ ಮಾರ್ಗದ ಕಡೆ ಇರಬೇಕು ಅನ್ನೋದು ಸುಲಭವಾಗುತ್ತೆ. ಸೊ ಈ ಬದಲಾಗುವ ಗ್ರಹಗಳಿಂದ ತುಲಾರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಂಭವಿಸುತ್ತೆ, ಹೊಸ ಸಂವತ್ಸರದ ಸಂಪೂರ್ಣ ಒಂದು ವರ್ಷದ ಫಲಗಳು ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ತುಲಾರಾಶಿಯವರಿಗೆ ಹೆಚ್ಚಿನ ವಿವರಣೆಗಳ ಅವಶ್ಯಕತೆ ಇರೋದಿಲ್ಲ, ಏಕೆಂದರೆ ಕಳೆದ 2.5 ವರ್ಷಗಳಲ್ಲಿ ಮ್ಯಾಕ್ಸಿಮಮ್ ಕೇಳಿರ್ತೀರ ನೀವು ನೆಗೆಟಿವ್ಗಳನ್ನು. ಅದೆಲ್ಲ ಈಗ ಸಂಪೂರ್ಣ ಪರಿಹಾರ ಆಗುವಂತಹ ಒಂದು ಉತ್ತಮ ಸಮಯ ಇದಾಗಿರುತ್ತೆ. ಏಕೆಂದರೆ ಗುರು ಸಂಚಾರ ಅನ್ನುವಂಥದ್ದು ಗುರುಬ್ರಹ್ಮನಿಗೆ, ದೇವತೆಗಳ ಗುರುವಾದ ಗುರುಬ್ರಹ್ಮನಿಗೆ 2 ಸ್ಥಾನಗಳು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತೇವೆ. ಒಂದು ರೋಗ ಸ್ಥಾನ, ಇನ್ನೊಂದು ಮೃತ್ಯು ಸ್ಥಾನ. ಕಳೆದ 1 ವರ್ಷಗಳಿಂದ ತುಲಾರಾಶಿಯವರಿಗೆ ಗುರು ಮೃತ್ಯು ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದ. ಶನಿ 30 ವರ್ಷಕ್ಕೊಮ್ಮೆ ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರುವಾಗ ಸೌರಮಂಡಲದಲ್ಲಿ ಹಲವಾರು ರೀತಿಯಲ್ಲಿ ಕಾಡ್ತಾನೆ. ಅಂದರೆ ಅರ್ಧಾಷ್ಟಮ ಶನಿ 2.5 ವರ್ಷ, ಪಂಚಮ ಶನಿ 2.5 ವರ್ಷ, ಅಷ್ಟಮ ಶನಿ 2.5 ವರ್ಷ, 7.5 7.5 ವರ್ಷ. ಅಲ್ಲಿಗೆ ಆಲ್ಮೋಸ್ಟ್ 30 ವರ್ಷಗಳಲ್ಲಿ 15 ವರ್ಷಗಳು ಶನಿ ವಿಷಮ ಸ್ಥಾನಗಳಲ್ಲೇ ಸಂಚಾರ ಮಾಡ್ತಾನೆ. ಸೊ ಇದರ ಪ್ರಭಾವಗಳು ಮನುಷ್ಯನ ಮೇಲೂ ಹಾಗೂ ಪ್ರಕೃತಿಯ ಮೇಲೂ ಅತಿ ಹೆಚ್ಚಿನ ಪ್ರಮಾಣದ್ದಾಗಿರುತ್ತೆ. ಆ ರೀತಿಯಲ್ಲಿ ತುಲಾರಾಶಿಯವರಿಗೆ ಕಳೆದ 2.5 ವರ್ಷಗಳಿಂದ ಪಂಚಮ ಶನಿ, ಕಳೆದ 1 ವರ್ಷಗಳಿಂದ ಅಷ್ಟಮದಲ್ಲಿ ಗುರು, ಈ 2 ಗ್ರಹಗಳು ಶುಭ ಸ್ಥಾನಕ್ಕೆ ಬರುವಂಥದ್ದು ಅತ್ಯಂತ ಲಾಭದಾಯಕವಾಗುತ್ತೆ. ಸೊ ಏನೆಲ್ಲ ನೆಗೆಟಿವ್ಗಳನ್ನು ತುಲಾರಾಶಿಯವರು ಕಳೆದ 1.5-2 ವರ್ಷಗಳಿಂದ ಕೇಳ್ತಾ ಬಂದಿದ್ದೀರಾ ಅದೆಲ್ಲ ಒಂದು ಸುಸ್ಥಿತಿಗೆ ಬರುತ್ತೆ. ಕೆಟ್ಟದ್ದೆಲ್ಲ ಪರಿಹಾರ ಆಗುವಂತಹ ಒಂದು ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ. ಅದರಲ್ಲೂ ಮೇ 14ರ ನಂತರ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ತುಲಾರಾಶಿಯವರಿಗೆ. ಲಗ್ನ ರಾಶಿಯ ಅಧಿಪತಿಯಾದಂತಹ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. 20ರಿಂದ 30 ದಿನ ಒಂದು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಶುಕ್ರ ಕಳೆದ 3-4 ತಿಂಗಳಿಂದ ಒಂದೇ ರಾಶಿಯಲ್ಲಿ, ಅಂದರೆ ಅವನ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಇದೆಲ್ಲ ಒಂದು ರೀತಿಯಲ್ಲಿ ಬೋನಸ್ ಅಂತ ಹೇಳಬೇಕು. ತುಲಾರಾಶಿಯವರಿಗೆ ಸ್ವತಃ ಅಧಿಪತಿಯಾದಂಥವನು ಉಚ್ಚ ಕ್ಷೇತ್ರದಲ್ಲಿರೋದು ಬಹಳ ಶುಭ. ಏಕೆಂದರೆ ತುಂಬ ಕೆಟ್ಟ ಸಮಯಗಳಲ್ಲಿ 1 ವರ್ಷದ ಸಮಯದಲ್ಲಿ 3-4 ತಿಂಗಳು ಶುಕ್ರ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೆ ಅಂತಲೇ ಬಂದಿದ್ದಾನೆ ಅಂತ ಹೇಳ್ಬೋದು. ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಶುಕ್ರ ಪರಿಹರಿಸುವ ಸ್ಥಿತಿಯಲ್ಲಿದ್ದಾನೆ. ಮೇ 14ರ ನಂತರ ಗುರುದೃಷ್ಟಿ ಲಗ್ನ ರಾಶಿಯ ಮೇಲೆ ಬೀಳೋದ್ರಿಂದ ಆರೋಗ್ಯ ಇನ್ನಷ್ಟು ಅಭಿವೃದ್ಧಿಗಳನ್ನು ಪಡೆದುಕೊಳ್ಳುತ್ತೆ. ದ್ವಿತೀಯ ಕುಟುಂಬ ಸ್ಥಾನಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಸ್ವಲ್ಪ ಈ 1 ತಿಂಗಳ ಕಾಲ ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಬೇಕು. ಅನವಶ್ಯಕ ವಾಗ್ವಾದಗಳಿಗೆ ಹೋಗದೇ ಇದ್ದರೆ ಒಳ್ಳೆಯದು. ಜೂನ್ 6ರ ತನಕ ಕುಜ ನೀಚ ಕ್ಷೇತ್ರದಲ್ಲಿರೋದ್ರಿಂದ ಯಾವುದೇ ವ್ಯಾವಹಾರಿಕ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಇನ್ನು 1.5 ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಉತ್ತಮ. ತುಲಾರಾಶಿಯವರು ಹೊಸ ವ್ಯವಹಾರ ಅಥವಾ ಯಾವುದೇ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ಗಳಿದ್ದರೆ ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಒಳ್ಳೆಯದು. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಒಡಹುಟ್ಟುಗಳಲ್ಲಿ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ಈ ಸಮಯಗಳಲ್ಲಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಭ್ರಾತೃಕಾರಕ ಕುಜ ನೀಚನಾಗಿ ಸೋದರಿಕಾರಕ ಬುಧನು ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ. ಆ ಸ್ಥಾನಾಧಿಪತಿ ಗುರು ಅಷ್ಟಮದಲ್ಲಿರ್ತಾನೆ. ಮೇ 14ರ ತನಕ ಒಡಹುಟ್ಟುಗಳಲ್ಲಿ, ಅದರಲ್ಲೂ ಕೂಡ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣಗಳು ಇರುತ್ತೆ. ಇದಕ್ಕೆ ಪರಿಹಾರ ಅಂತ ಹೇಳಿದರೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳು, ಅದರಲ್ಲೂ ಕೂಡ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳಲ್ಲಿ ಯಾವುದಾದ್ರೂ 2 ಸ್ತೋತ್ರಗಳನ್ನು ಪಠನೆ ಮಾಡುವ ಅಭ್ಯಾಸ ಮಾಡಿದರೆ ತುಲಾರಾಶಿಯವರಿಗೆ ಈ ವಿಚಾರಗಳು ತುಂಬ ಅನುಕೂಲಕ್ಕೆ ಬರುತ್ತೆ. ಯಾವುದೇ ವ್ಯಾವಹಾರಿಕ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅದರಲ್ಲೂ ಕೂಡ ಬ್ಯಾಂಕ್ ಲೋನ್ಗಳನ್ನು ಅಥವಾ ಯಾವುದಾದ್ರೂ ಹಣಕಾಸು ಬರಬೇಕಾಗಿರುವಂತಹ ನಿರೀಕ್ಷೆಗಳಿದ್ದರೆ
ಖಂಡಿತ ಹುಸಿಯಾಗೋದಿಲ್ಲ. ಶುಕ್ರ ಬಲಾಢ್ಯನಾಗಿರ್ತಾನೆ. ಶುಕ್ರನ ಒಂದು ಅನುಗ್ರಹ ತುಲಾರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಧನಾಧಿಪತಿ ನೀಚನಾಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಬಹುದು, ಬಟ್ ಸಕ್ಸಸ್ ಅಂತೂ ಖಂಡಿತ ಇದೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ಆ ಸ್ಥಾನಾಧಿಪತಿ ಶನಿ ಷಷ್ಠ ಭಾವಕ್ಕೆ ಬರ್ತಾನೆ. ಕುಜನ ದೃಷ್ಟಿ ಅನ್ನುವಂಥದ್ದು ವಾಹನ ಸ್ಥಾನದ ಮೇಲೆ ಬೀಳುತ್ತೆ. ಶನಿ ಷಷ್ಠದಲ್ಲಿದ್ದರೂ ಕೂಡ ಅಷ್ಟಮವನ್ನು ನೋಡ್ತಾನೆ. ಸೊ ಈ ಸಮಯದಲ್ಲಿ ಅಂದರೆ ಜೂನ್ 6ರ ತನಕ ತುಲಾರಾಶಿಯವರು ಸ್ವಲ್ಪ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಗಡಿಬಿಡಿ ಮಾಡಿಕೊಳ್ಬಾರ್ದು. ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು, ಅತ್ಯಂತ ಅವಶ್ಯಕವಾಗುತ್ತೆ. ಯಾಕೆಂದರೆ ಕುಜದೋಷ ಕರ್ಮದಲ್ಲಿ ನೀಚನಾದಂತಹ ಕುಜ ಸುಖಸ್ಥಾನವನ್ನು ನೋಡಿದರೆ ಸುಖಹಾನಿಯಾಗುತ್ತೆ ಅಂತ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅವಶ್ಯಕ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಗುರುಬಲ ಬಂದ ನಂತರ ಈ ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡ್ರೆ ಅಂದರೆ ಮೇ 14ರ ನಂತರ ಅದ್ಭುತ ಲಾಭಗಳನ್ನು ಕಾಣಬಹುದು. ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಮತ್ತು ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ಹೊಸ ಭೂಮಿ ಖರೀದಿ, ಇವೆಲ್ಲ ಜೂನ್ ಜುಲೈ ತನಕ ಪೋಸ್ಟ್ಪೋನ್ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆಗಳು ತುಲಾರಾಶಿಯವರಿಗೆ ಇರುತ್ತೆ. ಇದನ್ನು ಗಮನಿಸ್ಕೊಂಡ್ರೆ ಖಂಡಿತ ಸೂಕ್ತ. ಬಹಳ ಸಮಯದಿಂದ ಯಾವುದಾದ್ರೂ ವ್ಯವಹಾರಗಳು ನಡೀತಾ ಬಂದಿದ್ದರೆ ಅದನ್ನು ನಿಲ್ಲಿಸುವಂತಹ ಅವಶ್ಯಕತೆಗಳಿರೋದಿಲ್ಲ, ಅದನ್ನು ಮುಂದುವರಿಸ್ಕೊಳ್ಳಿ. ಬಟ್ ಇವೆಲ್ಲ ಒಂದು ಪ್ರಾಪರ್ಟಿ, ವಾಹನ ಅಥವಾ ಭೂಮಿ ಖರೀದಿ ಮಾಡುವಂತಹ ವಿಚಾರಗಳು ತುಲಾರಾಶಿಯವರಿಗೆ ಜೂನ್ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಗುರಿ ಮುಟ್ಟುತ್ತೆ. ಅಲ್ಲಿ ತನಕ ಪ್ರಯತ್ನಗಳು ಮಾಡ್ತಾನೇ ಇರಬೇಕು. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಆ ಸ್ಥಾನಾಧಿಪತಿ ಶನಿ 6ರಲ್ಲಿದ್ದಾನೆ. 3, 6, 11 ಶನಿಗೆ ಅದ್ಭುತವಾದಂತಹ ಸ್ಥಾನ ಅಂತ ಹೇಳ್ತೇವೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಫಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ಖಂಡಿತ ಶುಭ ಫಲಗಳುಂಟಾಗುತ್ತೆ. ಮುಂದಿನ ಸಮಯಗಳು ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ವಿದೇಶದಲ್ಲಿ ವಿದ್ಯೆ, ಉನ್ನತ ವ್ಯಾಸಂಗ, ಇವೆಲ್ಲ ತುಲಾರಾಶಿಯವರಿಗೆ ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ. ಮೇ 14ರ ತನಕ ವೆಯ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ತುಲಾರಾಶಿಯವರಿಗೆ ಇದೆ. ಷಷ್ಠಭಾವವನ್ನು ಶತ್ರು, ಋಣ, ರೋಗ ಸ್ಥಾನ. ಷಷ್ಠದಲ್ಲಿ ಶನಿ, ಷಷ್ಠಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಗುರುವಿನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಸೊ ಒಡಹುಟ್ಟುಗಳ ನಡುವೆ ಸಮಸ್ಯೆಗಳು, ಕಿರಿಕಿರಿಗಳು ಸೃಷ್ಟಿಯಾಗೋದಕ್ಕೆ ಇದು ಒಂದು ಕಾರಣ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಅದ್ಭುತವಾಗಿ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಅಭಿವೃದ್ಧಿಗಳು ಖಂಡಿತವಾಗ್ಲೂ ಆಗುತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ಸ್ವಂತ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಜೂನ್ ಮೊದಲನೇ ವಾರಗಳಲ್ಲಿ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಗುರುಬಲ ಬರುವ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಏಕೆಂದರೆ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕುಜ ನೀಚನಾಗಿರ್ತಾನೆ ಸಂಪೂರ್ಣ ಜೂನ್ 6ರ ತನಕ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿದ್ದಾನೆ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಚಾರಗಳು ಸ್ವಲ್ಪ ವೈಮನಸ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಅದು ವಾಗ್ವಾದಗಳಿಗೆ ಕಾರಣವಾಗುತ್ತೆ. ಅದೇ ರೀತಿಯಲ್ಲಿ ಆರೋಗ್ಯದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ, ಅಂದರೆ ರಕ್ತದೋಷಗಳು ಅಂತ ಹೇಳುವಂಥದ್ದು. ಈಗಿನ ಒಂದು ಕಾಲಮಾನದ ಪರಿವರ್ತನೆಯ ಸಮಯ ಏನಿರುತ್ತೆ, ಈ ಸಮಯಗಳಲ್ಲಿ ರಕ್ತದೋಷಗಳು ಹೆಚ್ಚಾಗಿ ಬರೋದಕ್ಕೆ ಕಾರಣಗಳಿರುತ್ತೆ. ರಕ್ತಕಾರಕ ಕುಜ ನೀಚ ಕ್ಷೇತ್ರದಲ್ಲಿರೋದ್ರಿಂದ. ಹಾಗಾಗಿ ದಂಪತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ವಿವಾಹ ಇಂತಹ ಶುಭ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ತುಲಾರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಅಲ್ಲಿಯ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆಂದರೆ ಜೀವನ ಪರ್ಯಂತದ ವ್ಯವಸ್ಥೆಗಳನ್ನು ಗುರು ಬಲವಾಗಿದ್ದಾಗ ಪ್ರಾರಂಭ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಅನುಕೂಲಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ಅಷ್ಟಮವನ್ನು ಮೃತ್ಯುಸ್ಥಾನ. ಗುರು ಅಷ್ಟಮದಲ್ಲಿದ್ದು ಶನಿ ನೋಡುವಂಥದ್ದು. ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಮೃತ್ಯು ಕಂಟಕಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಸಮಸ್ಯೆಗಳು ಪರಿವರ್ತನೆ ಆಗುತ್ತೆ. ಅಭಿವೃದ್ಧಿಗಳನ್ನು ಪಡ್ಕೊಳ್ತೀರಾ. ತುಲಾರಾಶಿಗೆ ಖಂಡಿತ ಶುಭ ಸಮಯ. ಗುರುಬಲ ಬರೋದಕ್ಕೆ 1.5 ಮಾಸಗಳು ಕಾಯಬೇಕು. ಗುರುದೃಷ್ಟಿ ರಾಶಿಯ ಮೇಲೆ ಬೀಳುವಂಥದ್ದು ಖಂಡಿತ ಶುಭ. ಶನಿ ಮತ್ತು ಗುರು ಇಬ್ಬರು ಅದ್ಭುತ ಸ್ಥಾನಗಳಿಗೆ ಬರ್ತಾರೆ. 9ನೇ ಮನೆಯನ್ನು ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಗುರು ಭಾಗ್ಯಕ್ಕೆ ಬರುವ ತನಕ ಭಾಗ್ಯೋದಯಗಳಿಗೆ ತುಲಾರಾಶಿಯವರು ಸ್ವಲ್ಪ ವೆಯ್ಟ್ ಮಾಡಬೇಕು.
ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ. ತುಲಾರಾಶಿಯವರು ಈ ಸಮಯದಲ್ಲಿ ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಿಕೊಳ್ಬೇಡಿ. ಜೂನ್, ಜುಲೈ, ಆಗಸ್ಟ್ ತಿಂಗಳು ಉದ್ಯೋಗದ ಪರಿವರ್ತನೆಗಳಿಗೆ ಒಂದು ಅದ್ಭುತವಾದಂತಹ ಸಮಯ. ತುಲಾರಾಶಿಯವರು ಇದಕ್ಕಾಗಿ ವೆಯ್ಟ್ ಮಾಡಬೇಕು. ಕುಜ ನೀಚ ಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ, ಮಾನಸಿಕ ಖಿನ್ನತೆಗಳು ಉಂಟಾಗುತ್ತೆ ಅಂತ. ಏಕೆಂದರೆ ನೀಚ ಸ್ಥಾನದಲ್ಲಿರುವಂತಹ ಕುಜ ಜನ್ಮರಾಶಿಯನ್ನು ನೋಡ್ತಾನೆ. ಸ್ವಲ್ಪ ಹಠದ ಸ್ವಭಾವಗಳನ್ನು ಕಡಿಮೆ ಮಾಡಿಕೊಂಡ್ರೆ ಮಾನಸಿಕ ನೆಮ್ಮದಿ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಕರ್ಮ ಉದ್ಯೋಗ ಈ ಸಮಯದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡಬೇಡಿ. ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಅಭಿವೃದ್ಧಿ, ಪ್ರಮೋಷನ್, ಬಡ್ತಿ ಇದೆಲ್ಲ ಪಡೆಯೋದಕ್ಕೆ ಸಾಧ್ಯ. ಗುರು ಸತತವಾಗಿ ಅದ್ಭುತ ಸ್ಥಾನಗಳಿಗೆ ಬರ್ತಾನೆ. ಮಕ್ಕಳ ಅಭಿವೃದ್ಧಿ, ಯಶಸ್ಸು, ವಿದ್ಯಾರ್ಜನೆ ಮಾಡುವಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿ, ಮಕ್ಕಳಿಗೆ ಇವೆಲ್ಲ ವಿಚಾರಗಳಲ್ಲಿ ಸಕ್ಸಸ್ಸನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಅದರಲ್ಲೂ ಆರೋಗ್ಯದ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡ್ಬೋದು. ಏಕೆಂದರೆ ತುಲಾರಾಶಿಯವರು ಕಳೆದ 2 ವರ್ಷಗಳಿಂದ ಬಹಳಷ್ಟು ಸಫರ್ ಮಾಡಿದ್ದೀರಾ, ಅದರಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಪಂಚಮ ಶನಿ ಅಂತ ಹೇಳಿದರೆ, ಶನಿ ಮೊದಲು ಸಮಸ್ಯೆ ಮಾಡುವಂಥದ್ದು ನರಮಂಡಲದ ಮೇಲೆ ಅಥವಾ ಮೂಳೆಗಳ ಮೇಲೆ. ಇದು ಅತ್ಯಂತ ಪ್ರಮುಖವಾದಂಥದ್ದು. ಈ ಶನಿಯ ಒಂದು ಪರಿವರ್ತನೆ ತುಲಾರಾಶಿಯವರಿಗೆ ಖಂಡಿತ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಏಕಾದಶ ಲಾಭಸ್ಥಾನ. ಲಾಭಾಧಿಪತಿ ಸೂರ್ಯ ಈ ಮಾಸಗಳಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಲಾಭಗಳನ್ನು ಖಂಡಿತ ಪಡಿಬಹುದು. ಅಭಿವೃದ್ಧಿ ಆಗುತ್ತೆ. ತುಂಬ ಕಾದಿದ್ದೀರ, ಇನ್ನೊಂದು ತಿಂಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರ. ವ್ಯಯಭಾವವನ್ನು ಮೋಕ್ಷ ಸ್ಥಾನ. ಕೇತು ವ್ಯಯದಲ್ಲಿದ್ದರೆ ಮೋಕ್ಷಕಾರಕ ಅಂತ ಕೂಡ ಹೇಳ್ತವೆ. ತುಂಬ ಸ್ವಾರ್ಥದ ಚಿಂತನೆಗಳೇನೂ ಇರೋದಿಲ್ಲ, ತ್ಯಾಗದ ಭಾವನೆಗಳು ಹೆಚ್ಚಾಗಿರುತ್ತೆ. ಸೊ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ. ಉನ್ನತ ವ್ಯಾಸಂಗ ಇದೆಲ್ಲ ಅಭಿವೃದ್ಧಿ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂತಹ ಮಕ್ಕಳಿಗೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಏಕೆಂದರೆ ಭಾಗ್ಯದಲ್ಲಿರುವಂತಹ ಗುರು ಪಂಚಮ ಸಂತಾನ ಸ್ಥಾನವನ್ನು ನೋಡ್ತಾನೆ. ಯಾವಾಗ ಗುರು ಸಂತಾನ ಸ್ಥಾನದ ಬಗ್ಗೆ ಗುರುದೃಷ್ಟಿ ಬೀಳುತ್ತೆ, ಮಕ್ಕಳಿಗೆ ಅಭಿವೃದ್ಧಿಗಳಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಶಾಶ್ವತವಾದ ವ್ಯವಸ್ಥೆಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ತುಲಾರಾಶಿಯವರು ಕಳೆದ 2.5 ವರ್ಷಗಳಿಂದ ನೋಡಿರುವಂತಹ ನೆಗೆಟಿವ್ಗಳಿಗೆ ಒಂದು ಉತ್ತಮವಾದ ಪರಿಹಾರ ಈ ಸಮಯದಲ್ಲಿ ಸಿಗುತ್ತೆ. ಒಂದೇ ಮಾಸದಲ್ಲಿ ಅಥವಾ ಒಂದೇ ಸಂವತ್ಸರದಲ್ಲಿ ಗುರು ಮತ್ತು ಶನಿ ಇಬ್ಬರು ಉತ್ತಮ ಸ್ಥಾನಕ್ಕೆ ಬರೋದು ಅಂದರೆ ಆಲ್ಮೋಸ್ಟ್ ಈ ಸಂವತ್ಸರದಲ್ಲಿ ಅದು ತುಲಾರಾಶಿಯವರಿಗೆ ಮಾತ್ರ ಸಂಭವಿಸುತ್ತೆ ಅಂತ ಹೇಳ್ಬೋದು. ಶನಿ 6ಕ್ಕೆ ಬರುವಂಥದ್ದು, ಗುರು 9ನೇ ಮನೆಗೆ ಬರುವಂಥದ್ದು. ಅದ್ಭುತವಾದಂತಹ ಒಂದು ಗ್ರಹಗಳ ಚಲನೆ ಇರುತ್ತೆ. ಎಲ್ಲ ಪರಾಕ್ರಮ ಗ್ರಹಗಳು ಶುಭ ಸ್ಥಾನದಲ್ಲೇ ಇರ್ತಾರೆ. ರಾಹು ಪಂಚಮದಲ್ಲಿದ್ದರೂ ಕೂಡ ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಆ ಒಂದು ಕೋದಂಡರಾಮ ಯೋಗ ಪೂರ್ವಪರ ಪುಣ್ಯಸ್ಥಾನದಲ್ಲಾದರೆ ಅದನ್ನು ಶುಭ ಫಲ ಅಂತ ಹೇಳ್ಬೋದು. ಸೊ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ತುಲಾರಾಶಿಯವರಿಗೆ ಶುಭ ಫಲಗಳನ್ನು ಕೊಡಲಿ. ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.